ಫ್ರೆಂಡ್. ಏಯ್ ಡಾಗೆ. ಕಾರ್ಮಿಕರಿಗೆಲ್ಲರಿಗೂ ಸ್ವಾಗತ. ಈಗ ಮೋಹನ್ ರವರು ನಮ್ಮ ಕಾರ್ಮಿಕರ ಕುರಿತು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಂತಾ ಇದ್ದೀನಿ. Good evening, gentlemen. ಕನ್ನಡದಲ್ಲಿ ಮಾತಾಡಕ್ ನಾನು ಅಲ್ಲಿಂದ ಇವಾಗ ಬಂದ. ಓಕೆ, ಸೋಪೆ ನೋಡೋದ ಕೊಳೆ ಬಟ್ಟೆಗಳೇ, ಬೇಸಿಗೆ ನೋಡೋದ ಹಳದಿ ಹಲ್ಲುಗಳೇ, ಏನ್ ಹೇಳಿದ್ರು ಕೇಕೆ ಹಾಕೊಂಡ್ ನಗ್ತೀರಾ. ಒಬ್ಬೊಬ್ರು ಡಜನ್ ಮಕ್ಕಳು, ಅದಲ್ಲ ತೇಗ್ಲು, ನನಗೆ ಈ ತರ ಬಿಟ್ರೆ ಬೇರೆ ತರ ಮಾತಾಡಕ್ ಬರಲ್ಲ. ನಾ ಮಾತಾಡಿಲ್ಲ ಅಂದ್ರೆ ಇವ್ರು ನನಗೆ ಬಿಡಲ್ಲ. ನಾ ಮಾತಾಡೋದು ಯಾವ್ದೋ ನಿಮ್ಗೆ ಅರ್ಥ ಆಗಲ್ಲ. ಅಕಸ್ಮಾತ್ ಅರ್ಥ ಆದ್ರೂ ಪಕ್ಕದಲ್ಲಿರೋದು ಹೇಳಲ್ಲ. ಏನಕ್ಕಂದ್ರೆ ಅವ್ನ್ ಕಂಡ್ರೆ ನಿಮ್ಗಾಗಲ್ಲ, ನಿಮ್ ಕಂಡ್ರೆ ಅವ್ನ್ಗಾಗಲ್ಲ. ಒಟ್ನಲ್ಲಿ ನೀವ್ ಯಾರು ಉದ್ದಾರ ಆಗಲ್ಲ. ನನ್ನ ಇನ್ವೈಟ್ ಮಾಡಕ್ಕೆ ದೊಡ್ಡ ದೊಡ್ಡ VIP-ಗಳು, ಕಮಿಷನರ್ಗಳು ಬಂದಿರ್ತಾರೆ ಅನ್ಕೊಂಡಿದೆ. ಇಲ್ಲಿ ನೋಡಿದ್ರೆ ಅನ್ವಾಂಟೆಡ್ ಲೀಡರ್ಸ್ ನಾ ಬೇರೆ ದೇಶದ ಬೆಗ್ಗರ್ಸ್, ಈ ದೇಶದ ಲೀಡರ್ಸ್. ಇವ್ರುಗಳು ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಓಟ್ಗಳು ಹಾಕ್ಕೊಂತಾರೆ, ಆದ್ರೆ ಇವ್ರುಗಳು ಉದ್ಧಾರ ಆಗ್ತಾ ಇರ್ತಾರೆ. ಒಟ್ಟು ನೀವು ಇದ್ದಂಗೆ ಇರ್ತೀರಾ. ಐ ಆಮ್ ಸಾರಿ ಟು ಸೇ ದಿಸ್. ನೇಚರ್ ಇಲ್ದಿರೋ ನಾಡು, ಫ್ಯೂಚರ್ ಇಲ್ದಿರೋ ದೇಶ, ಟೀಚರ್ಸ್ ಇಲ್ದಿರೋ ಸ್ಕೂಲ್ಸ್, ಲೀಡರ್ಸ್ ಇಲ್ದಿರೋ ಕಾಲೇಜ್, ಇದ್ಯಾವುದೋ ನಮ್ಗೆ ಇಷ್ಟ ಆಗಲ್ಲ ಮ್ಯಾನ್. ಐ ಡೋಂಟ್ ಲೈಕ್. ಐ ಆಮ್ ಸಾರಿ ಟು ಸೇ ದಿಸ್. ಬಾಲು, ಐ ಹ್ಯಾವ್ ಟು ಗೋ. ಬಾಲು. Is it? ಕೊಟ್ಟು ಆಚಾರ ವಿಚಾರಗಳನ್ನು ಅಲ್ಲೇ ಬಿಟ್ಟು ಬರ್ಬೇಕು ಅಂತ ಇದ್ದೀವಿ. ಹಾಗೆ ಒಂದೇ ಒಂದು ತೊಂದರೆ ಇದೆ. ₹2 ಕಮ್ಮಿ ಇದೆ. ನೀವೇನಾದ್ರೂ ಕೊಟ್ರೆ. ಯು ಅಡ್ವಾನ್ಸ್ ಟ್ರೆಡಿಷನಲ್ ಬೆಗರ್. ನೀನ್ ಬಂದಾಗಲೇ ಅನ್ಕೊಂಡೆ ಏನೋ ಸ್ಕೀಮ್ ಹಾಕೊಂಡ್ ಬಂದಿದ್ಯಾ ಅಂತ. ಓಕೆ, ನಿನ್ ತಲೆ ನಾನು ನಿನ್ಗೊಂದ್ 2 ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನೀನ್ ಕರೆಕ್ಟಾಗಿ ಕೊಟ್ರೆ ನಿನ್ಗೆ $5 ಕೊಡ್ತೀನಿ. ಬೇಡ ಸ್ವಾಮಿ, ₹2 ಕೊಟ್ಟರೆ ಸಾಕು. What do you know the value of dollar? ನೀನ್ ಯೋಗ್ಯತೆನೇ ಇಷ್ಟು. ಓಕೆ, ನಿನ್ ತಲೆ ಮುಡಿ ಏನು ಕೊಡ್ತೀಯಾ, ಮತ್ತೆ ವಾಪಸ್ ಬರುತ್ತೆ ಅಂತ ಕೊಡ್ತೀಯಾ. ಅಕಸ್ಮಾತ್ ಅದು ಬರದಲ್ಲೇ ಇದ್ರೆ ಕೊಡ್ತಾ ಇದ್ದ. ನಿನ್ನ ದೇವ್ರಲ್ಲಿ ಅಷ್ಟೊಂದು ಬರ್ತಿದ್ರೆ ನಿನ್ ಕಾಲ್ ಕಟ್ಕೊಡು, ಕೈ ಮುರ್ಕೊಡು, ಕಣ್ ಕತ್ತರಿಸ್ಕೊಡು. ವೆಂಕಟೇಶ್ವರ ಅನ್ವಾಂಟೆಡ್ ಇಲ್ಲ. ಹಲೋ, ರೆಕಾರ್ಡ್ಗೆ ಬೇಕು ಮಾಡ್ಬೇಕು ಅಂತ ಫಿಲಮ್ಗೆ ಮಾಡ್ಬೇಕು. ಒಂದು ಲೋ ಬಜೆಟಲ್ಲಿ ಗ್ರ್ಯಾಂಡ್ ಆಗಿರೋ ಸ್ಟೋರಿ ಹೇಳಿ. ಲೋ ಬಜೆಟ್ ಗ್ರ್ಯಾಂಡ್ ಆಗಿರೋ ಕತೆ ಮಾಡೋಣ. ನಾನಿರೋಲ್ಲ ಬೇಕಿದ್ದೇನೆ ಮಾಡೋಣ. ಡೈರೆಕ್ಟರ್ ಚಟ್ಟು ನಮ್ದಕ್ಕೆ ಅರ್ಥ ಮಾಡ್ಕೊಂಡ್ರ ಆದ್ಮೆ ಅಂದ್ರೆ ನೀವೇನೆ. ನೈಸ್. ಕತೆ ಬಹಳ ಚೆನ್ನಾಗಿದೆ. ಕತೆ ಹೇಳಿಬೇಕಾ ಕತೆನಾ? ಕತೆ ಹೇಳಕ್ಕೆ ಫಿಲಮ್ ಮಾಡಕ್ಕೆ ನಮ್ದೇನ್ ಗುಲ್ಡಿಗೆ ಅನ್ಕೊಂಡ್ಬಿಟ್ರಾ? ಓಕೆ ಓಕೆ, ಮಾಡೋಣ ಕತೆ ಮಾಡೋಣ. ಕತೆ ಬಂದ್ವಿ ಹೆಂಗಿದೆ ಅಂದ್ರೆ, ಈಗ ಹೀರೋ ಆ ಕಡೆ ನಿಂತಿರ್ತಾರೆ, ಹೀರೋಯಿನ್ ಈ ಕಡೆ ನಿಂತಿರ್ತಾರೆ. ಹೀರೋ ಆ ಕಡೆ ನಿಂತಿರ್ತಾರೆ, ಹೀರೋಯಿನ್ ಈ ಕಡೆ ನಿಂತಿರ್ತಾರೆ. ನಿಮ್ದಕ್ಕೆ ಕತೆ ಮಾಡ್ಬೇಕು ಅಂದ್ರೆ ನೀವು ಹೀರೋ ಆಗ್ಬೇಕಾ? ನಮ್ದಕ್ಕೆ ಏನ ಆಗತ್ತೆ, ನಮ್ದಕ್ಕೆ ಏನಾಗತ್ತೆ ಕಾಂತಾನೆ ಏನಾಗಬೇಕು ನಂಗೆ. ಮಾಡೋಣ. मैं इधर पैसा डालने वाला टॉप प्रोड्यूसर नಮ್ದಕ್ಕೆ ಮಾತಾಡ್ತಾ ಇದ್ದೆ, ನಿಮ್ದಕ್ಕೆ ಚುಪ್ಚಾಪ್ ಕೇಳ್ತಾ ಇದ್ದೆ. ಬರೀ ಇಂಡಿಯನ್ ರೂಪಿಯಾ ನೋಡಿದ್ಯಾ? ನಾನು ಅಮೆರಿಕನ್ ಡಾಲರ್, ಮಲೇಷಿಯನ್ ರಿಂಗಿಟ್, ಲಂಡನ್ ಪೌಂಡ್ಸ್ ಅಲ್ಲಿ ಆಟ ಆಡಿದ್ದೆಲ್ಲ ಆಡಿದ ಈ ಮೋಹನ ಇವಾಗ ಯಾವ ಗತಿ ಬಂದಿದೆ ನೋಡ. ನನ್ನಂತ ನಿನ್ನಂತ ಅಯೋಗ್ರಿಗೆ ಕಣ ಭಗವಂತ ಬೆನ್ನಿಗೆ ಎಣ್ಣೆ ಕಳ್ತಾಡ. ಶನಿ ಎಗ್ಲಾದಾಗ ತಟ್ಟಿ ಬಗ್ಗೆ ನೋಡಿದ್ರೆ ಕಾಲ್ನಾಗ ಬಿಡಬಿಡ್ತಾನೆ. ನಿಗ್ರಾದ್ರೆ ತಲೆ ಮೇಲೆ ಗೊತ್ತಾಕಿ ಒಳಗಿಂದ ಬೆಳ ಬರ್ತಾರ. ಅವಾಗ ಯಾವ ಒಳ್ಳೆ ಮಾತು ಕೇಳ್ತಲಾಗಣ, ಯಾರು ಏನ್ ಅರ್ಥ ಆಗಲ್ಲ. ನೀನು ಇಂಡಿಯಾಗ ತರಕಲ್ಲ, ದೊಣ್ಣೆ ಬಗ್ಗಿ ಕಲ್ತೀನಿ. ಯಾಕ ದೇವ್ರ ನಿನ್ನ ಕಟ್ಕೊಂಡಿದ್ದಾನ? ಯಾವ್ದ ನಿಮ್ಮಕ್ಕೆ ಲೆಕ್ಕ ಮಾಡಕ್ಕೆ ನಾನು ಬರದೇ ಇವಾಗ. Falling down, my dear lady.
ಅನ್ನ ಕೊಡೆ ಮೈ ಡಿಯರ್ ಬಾಬು ಕುಚ ಅಲ್ಲಪ್ಪ, ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಹಾಡಾಡ್ಕೊಂಡ್ ಬರ್ತಾ ಇದೆಯಲ್ಲ, ಭಿಕ್ಷೆ ಬೇಡೋನ್ಗೆ ಇಂಗ್ಲಿಷ್ ಹೇಗೆ ಗೊತ್ತು? ಸಿ ಮ್ಯಾನ್, ಈ ದೇಶದಲ್ಲಿ ಏನ್ ಕಲಿನಂದ್ರು ಇಂಗ್ಲಿಷ್ ಕಲಿಬೇಕು. ಈ ದೇಶದ ವೀಕ್ನೆಸ್ ಇಂಗ್ಲಿಷ್. ಇಂಗ್ಲಿಷ್ ಒಂದು ಗೊತ್ತಿದ್ರೆ ಗೋಳಂಗಿಗೆ ಏನ್ ಕೊಡ್ತಾರೆ, ಕಮಾಂಡಿಗೆ ಸಿನಿಮಾದಲ್ಲಿ ಹಾಡ್ ಕೊಡ್ತಾರೆ, ಕುಟೇಲಿನ ಸ್ಯಾಮಕ್ಳ ಟ್ರೀಟ್ ಕೊಡ್ತಾರೆ, ಕೋಟೆಗಳಿಗೆ ಹೆಣ್ಮಕ್ಳು ಹಾಡ್ ಕೊಡ್ತಾರೆ. ಇಷ್ಟೆಲ್ಲ ಯಾಕೆ ಮ್ಯಾನ್? ಬ್ರಿಟಿಷ್ ಅವ್ರು ನೀವು 200 ಇಯರ್ಸ್ ನಿಮ್ ದೇಶನೇ ಗೊತ್ತಿರಲಿಲ್ಲ ಮ್ಯಾನ್. ಇದೇ ಪ್ರತಿಯೊಬ್ಬ ಭಾರತೀಯೂ ಕಲಿಯುತ್ತೀನಿ. ಇದನ್ನು ಓದಿಲೇಸಿ ಕನ್ನಡ 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 ಅಂದರೆ ಅದೆಲ್ಲ ಯಾಕೆ ಮ್ಯಾನ್? ನಾನು ಇವಾಗ ಇಂಗ್ಲಿಷ್ ಅಲ್ಲಿ ಭಿಕ್ಷೆ ಬೇಡಿದಕ್ಕೆ ತಾನೆ ಮ್ಯಾನ್ ನೀನು ನನ್ನ ಕರ್ದಿರ. ಹೇಳ್ಬೇಡಯ್ಯ, ನಾನು ಹಸಿರು ಸಿಕ್ಕಾದ ಕನ್ನಡವಾಣಿ. ಇಲ್ಲಿ ಒಂದು ಕನ್ನಡ ಹಾಡಾಡು. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡೆ, ಶ್ರೀ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿರದೆಯ. ಕೃಷ್ಣ ಪ್ರಮಾದನ ನೆನೆಸಿಕೊಂಡು ಕೃಷ್ಣನೇ ಇರಲ್ಲ ಅಂತ ಆಡ್ತಾ ಇದೆಯಾ? ಅದಕ್ಕೆ ಕೃಷ್ಣ ಏನ ಬರದೆ ಅಂತ ಬಾಡುದು ನಾವು. ಮತ್ತೆ ನಿನ್ನೆ ಯಾಕಪ್ಪ ಹೀಗೆ ಇಟ್ಟಿದ್ದಾನೆ ಕೃಷ್ಣ? ಬುದ್ಧಿ ಬರ್ಬಾರ್ದು, ನಮ್ ಜನಕ್ ಬುದ್ಧಿ ಬರ್ಬಾರ್ದು. ಯಾಕೆ ಏನು ಅಂತ ಕೇಳೋದ್ ಬುದ್ಧಿ ಬಂದ್ಬಿಡ್ತು. ನಾನು ನನ್ನ ಹೊಟ್ಟೆ ಪಾಡ್ಗಾಗೋ ಸಾಂಗ ಟ್ಯೂಬ್ ಸಾಂಗ್, ಇದ್ರಲ್ಲಿ ಭಕ್ತಿ ಗಿತ್ತಿ ಏನು ಇಲ್ಲ. ಹೊಟ್ಟೆ ಹಸು ತಡ್ಕೊಳಕಾಯ್ತಿಲ್ಲ, ಏನಾದ್ರೂ ಒಂದು ಇದ್ರೆ ಕೊಡ. ಮನೆ ಒಳಗಿಂದ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಆಗೋದ್ ಹಾಕ್ತೀರಾ? ಏನಾದ್ರು ಸ್ವಲ್ಪ ಮಾಡ್ತಾ ಇದ್ರೆ ನಾಲ್ಗೆಲ್ಲ ಕೆಟ್ಟ ಬಿಡತ್ತೆ. ಚೀಚಿ ಮಾಂಸಾಹಾರವ, ನಮ್ದು ಪಕ್ಕ ಶಾಕಾಹಾರ ಜಾತಿ, ಮಾಂಸ ತಿನ್ನೋಲ್ಲ. ಅಯ್ಯೋ, ಈ ದೇಶದಲ್ಲಿ ಎಷ್ಟೋ ಜಾತಿಗಳಿದೆ, ತಿನ್ನಕ್ಕೂ ಜಾತಿ ಮಾಡ್ಕೊಂಡಿದ್ದಲ್ಲ. ಮಾಂಸ ತಿನ್ನೋದು ಅಂದ್ರೆ ಪ್ರಾಣಿ ಹಿಂಸೆ ಮಹಾಪಾಪ. ಯಾಕಪ್ಪ ನೀನ್ ಯಾವತ್ತೂ ಪ್ರಾಣಿ ಹಿಂಸೆ ಮಾಡೇ ಇಲ್ಲನಪ್ಪ? ಇಲ್ಲ. ಮಾಡೇ ಇಲ್ವಾ? ಇಲ್ಲ. ರಾತ್ರಿ ಹೊತ್ತು ಒಳ್ಳೆ ತಿನ್ನಕ್ಕಾದ್ರೆ ಏನಪ್ಪ ಮಾಡ್ತೀಯ? ತಪ್ಪು ಏನೋ ಮಾತಾಡ್ತಾ ಇರ್ತೀನಿ. ಸ್ವಲ್ಪ ಊಟ ಇದ್ರೆ ಯಾಕನಯ್ಯೋ ತಿನ್ಕೊಂಡು ಹೋಗ್ಬಿಡ್ತೀನಿ. ಊಟ ಅನುಭವ ಮಾತಲ್ಲ, ಅಂದ್ಬಿಟ್ಟು ಊಟ ಅಂತೆ. ಊಟ ಪಾಪ. ನೀವ್ ಗಂಡದ್ರೆ ಎಷ್ಟು ಮನೇಲಿ ಯಾರೋ ಹೆಂಗಿರ್ತದೆ ಕರಯ್ಯ. ಯಾರೋ ಬೆಗ್ಗತ್ರು ಬಂದಾಗ ಬರೀ ಅಮ್ಮ ಅಪ್ಪ ಅನ್ನಲ್ಲ, ಅಮ್ಮ ಅಕ್ಕ ಅಂತಾರೆ, ಅಣ್ಣ ಅಪ್ಪ ಅಂತ ಹೇಳಲ್ಲ. ಯಾರಾದ್ರೂ ಇದ್ರೆ ಕರಿಯಾರ ಲಕ್ಷ್ಮೀ ಹೆಂಗಸನ್ನೆಲ್ಲ ಕರಿ. ನೋಡು ಅಲ್ಲಯ್ಯ, ನೀನೇ ಹೀಗೆ ನಿನಗಾಕ ಹೆಂಗಸರು ಊಟನೂ ಇಲ್ಲ ಗಿಡನಿಲ್ಲ ಪಾಪ. ಏನ್ರೂ ಕೊಡೋಲ್ವೇನ್ರಯ್ಯ? ಇಲ್ಲ ನಿಮ್ ಟೈಮ್ ಪಾಸ್ ಪ್ರಕಾರ ಈ ಬೆಗ್ಗ ಟೈಮು ವೇಸ್ಟ್ ಮಾಡ್ರಲ್ಲ. ಇಷ್ಟೊಂದೆಲ್ಲ ನಾನು 4 ಸ್ಟೇಜ್ ಕವರ್ ಮಾಡ್ಬಿಡ್ತಾ ಇದೆ ಗೊತ್ತಾ? ನಾನೇ ಎಂತೆಂತ ವಿಚಾರಗಳು ಹೇಳ್ಬಿಟ್ಟು ಹೋಗ್ತಾನೆ. ನಾನೇ ಯಾವಾಗ ಆತರ ಆಗೋದು? ಮೇಲೆ ನೀನು ಆಗ್ತೀಯ ಅಪ್ಪ. ನೀನೇ ಯಾವಾಗ ಸಾಯೋದು? ಇದೇ ತರ ಪ್ರಶ್ನೆ ಕೇಳಿದ್ರೆ ಇವತ್ತೇ ಸತ್ತೋಗ್ಬಿಡ್ತೀನಿ. ಹಂಗ ಕೇಳ ಹೊಡಿಲ್ಲ.